ವೆಲ್ಕಮ್ ಟು ಕರ್ನಾಟಕ ಫಾರ್ ಗೆಟ್ ಆಲ್ ಅಪ್ಡೇಟ್ಸ್ ಆಫ್ ಫಾರ್ಮಸಿ ಡಿಯರ್ ಸ್ಟೂಡೆಂಟ್ಸ್. ನಿಮಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಇಲ್ಲಿ KEN ಬಿ ಫಾರ್ಮ್ ಲ್ಯಾಟರಲ್ ಎಂಟ್ರಿ ಕೌನ್ಸಿಲಿಂಗ್ ಕರೆದಿದ್ದಾರೆ. 2023ರಲ್ಲಿ ಯಾರ್ಯಾರು CET ಎಕ್ಸಾಮ್ ಬರೆದಿದ್ದೀರಾ ಅವರು ಡಿಪ್ಲೊಮಾ ಇನ್ ಫಾರ್ಮಸಿ ಸೆಕೆಂಡ್ ಇಯರ್ ಮುಗಿಸಿ ಈಗ ಬಿ ಫಾರ್ಮ್ ಲ್ಯಾಟರಲ್ ಎಂಟ್ರಿಗೆ ಯಾರ್ಯಾರು ವೇಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಾನು ಲಾಸ್ಟ್ ವಿಡಿಯೋ ಮುಖಾಂತರ ಇನ್ಫಾರ್ಮ್ ಮಾಡಿದ್ದೀನಿ. ಅವರು ಇವಾಗ ಆಲ್ರೆಡಿ KEN ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಈ ಸಲ ಪೂರ್ತಿ ಕೌನ್ಸಿಲಿಂಗ್ ಏನಿದೆ ಆನ್ಲೈನ್ ಕೌನ್ಸಿಲಿಂಗೇ ಆಗುತ್ತೆ. ಸೊ ಹಾಗಾಗಿ ಈ ಸಲ ಆಫ್ಲೈನ್ ಕೌನ್ಸಿಲಿಂಗ್ ಆಗಲ್ಲ. ಇಲ್ಲಿವರೆಗೆ ಏನಾಗಿತ್ತು ಅಂತಂದರೆ ಆಫ್ಲೈನ್ ಕೌನ್ಸಿಲಿಂಗ್ ಆಗಿತ್ತು, ಬಟ್ ಈ ವರ್ಷ ಅವರು ಆನ್ಲೈನ್ ಕೌನ್ಸಿಲಿಂಗ್ ಮಾಡೋ ಪ್ಲ್ಯಾನ್ ಆಗಿದ್ದಾರೆ. ಯಾಕಂದರೆ ಸರ್ಕ್ಯುಲರ್ ನೋಡಿದಾಗ ಎಲ್ಲ ಆನ್ಲೈನ್ ಥರನೇ ಕಾಣ್ತಾ ಇದೆ. ಸೊ ಈ ಸಲುವಾಗಿ ಅವ್ರು ಏನು ಮಾಡಿದ್ದಾರೆ, ಫಸ್ಟ್ ಆಫ್ ಆಲ್ ಯಾರ್ಯಾರು ಡಿಪ್ಲೊಮಾ ಇನ್ ಫಾರ್ಮಸಿ ಎಕ್ಸಾಮ್ ಪಾಸ್ ಆಗಿದ್ದಾರೆ ಅವ್ರು ಮೋರ್ ಓವರ್ ಯಾರು 2023ರಲ್ಲಿ CET ಎಕ್ಸಾಮ್ ಬರೆದಿದ್ದಾರೆ ಅಂಥ ಕ್ಯಾಂಡಿಡೇಟ್ಸ್ ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಅಂತಂದರೆ ಫಸ್ಟ್ ಇಯರಲ್ಲಿ ನಿಮ್ಮ ಎಷ್ಟು ಸ್ಕೋರ್ ಮಾಡಿದ್ದೀರಾ, ಸೆಕೆಂಡ್ ಇಯರ್ ಡಿಪ್ಲೊಮಾ ಇನ್ ಫಾರ್ಮಸಿಯಲ್ಲಿ ನಿಮ್ದು ಎಷ್ಟು ಸ್ಕೋರ್ ಇದೆ ಅನ್ನೋದು ಇಲ್ಲಿ ಮಾರ್ಕ್ಸ್ ಅಪ್ಲೋಡ್ ಮಾಡಬೇಕು. ಆಲ್ರೆಡಿ ಮಾರ್ಕ್ಸ್ ಅಪ್ಲೋಡ್ ಮಾಡೋಕ್ಕೆ ನಾಳೆ ಅಂದರೆ ಮೇ 2 ಬೆಳಗ್ಗೆ 10 ಗಂಟೆಗೆ ಲಾಸ್ಟ್ ಡೇಟ್ ಇದೆ. ಬಟ್ ನಾನು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಭಾಳಷ್ಟು ಸ್ಟೂಡೆಂಟ್ಗಳಿಗೆ ಮಾರ್ಕ್ಸ್ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತಾ ಇದ್ದಾರೆ, ಅವ್ರ ಮಾರ್ಕ್ಸ್ ಅಪ್ಲೋಡ್ ಆಗ್ತಾ ಇಲ್ಲ. ಇಲ್ಲಿ ಕೆಲವೊಂದು ಪ್ರಾಬ್ಲಮ್ ಆಗ್ತಾ ಇದ್ದಾವೆ. ಸೊ ಎಸ್ಪೆಷಲಿ ಪ್ರಾಬ್ಲಮ್ ಯಾರು ಫೇಸ್ ಮಾಡ್ತಾ ಇದ್ದಾರೆ ಅಂತಂದರೆ ನ್ಯೂ ಸಿಲೆಬಸ್ ನೋಡ್ದು ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ. ಯಾರು ಓಲ್ಡ್ ಸಿಲೆಬಸ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ. ಯಾಕಂದರೆ ನ್ಯೂ ಸಿಲೆಬಸ್ಗೆ ಮಾರ್ಕ್ಸ್ ಏನಿದೆ ಅದು 1000 ಇದೆ. ಸೊ ಹಾಗಾಗಿ ಫಸ್ಟ್ ಇಯರ್ 1000 ಇದೆ, ಸೆಕೆಂಡ್ ಇಯರ್ದವ್ರದ್ದು ಮಾರ್ಕ್ಸ್ 1000 ಇದೆ. ಸೊ ಹಾಗಾಗಿ ಅವ್ರಿಗೇನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಬಟ್ ಇಲ್ಲಿ ಓಲ್ಡ್ ಸಿಲೆಬಸ್ ಸ್ಟೂಡೆಂಟ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಇಲ್ಲಿವರೆಗೆ ಯಾರ್ಯಾರ್ದು ಮಾರ್ಕ್ಸ್ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಮಾಡಿ. ನಾಳೆ ಬೆಳಗ್ಗೆ ಮೇ 2 ಬೆಳಗ್ಗೆ 10 ಗಂಟೆ ಒಳಗೆ ನೀವು ಇದನ್ನು ಮುಗಿಸ್ಬೇಕು. ಐ ಹೋಪ್ ನೀವು ಇವತ್ತು ನೈಟೇ ಮಾಡಿಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಇಲ್ಲಿವರೆಗೆ ಯಾರು ಅಪ್ಲೋಡ್ ಆಗಿಲ್ಲ ಅವ್ರು ಮಾತ್ರ ಮಾಡಿ. ಯಾರು ಅಪ್ಲೋಡ್ ಮಾಡಿದ್ದೀರಾ ಆರಾಮಾಗಿರ್ರಿ. ನಾಳೆ ನಿಮ್ಮದು ಮೆರಿಟ್ ಲಿಸ್ಟ್ ಬರುತ್ತೆ. ಅದಾದಮೇಲೆ ಡೌನ್ಲೋಡ್ ಸರ್ಟಿಫಿಕೇಟ್ ಮಾಡ್ಕೊಳ್ಳುವಂತೆ. ಸೊ ಫರ್ದರ್ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಇಲ್ಲಿ ನೋಡಿದಿರೋ ಪ್ರಕಾರ ಇಲ್ಲಿ ಒಂದು ಲಿಂಕ್ ಹೋಗ್ತಾ ಇದೆ ಕೆಳಗಡೆ ಏನಿದೆ ಅಂತಂದರೆ ಬಿ ಫಾರ್ಮ್ ಲ್ಯಾಟರಲ್ ಎಂಟ್ರೀಸ್ ಈ 2023 ಮಾರ್ಕ್ಸ್ ಎಂಟ್ರಿ ಲಿಂಕ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ತೀರಾ. ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು CET ಅಪ್ಲಿಕೇಶನ್ ನಂಬರ್ ಹಾಕ್ತೀರಾ. ಮೇಲೆ ಅಪ್ಲಿಕೆಂಟ್ ನಂಬರ್ ಅಂತ ಇದೆಯಲ್ಲ, ಅದಾದಮೇಲೆ ಅಪ್ಲಿಕೆಂಟ್ ನೇಮ್ ಅಂದರೆ ನಿಮ್ಮ ನೇಮ್ ಹಾಕ್ತೀರಾ. ಅದಾದಮೇಲೆ ನಿಮ್ಮದು ಡೇಟ್ ಆಫ್ ಬರ್ತ್, ಡೇಟ್, ಮಂತ್ ಫಾರ್ಮೆಟ್ನಾಗ ಹಾಕ್ತೀರಾ. ಅದಾದಮೇಲೆ ಇಲ್ಲಿ ಕೆಳಗೆ ಒಂದು ಕ್ಯಾಪ್ಚಾ ಕೋಡ್ ಇದೆ. ಆ ಕ್ಯಾಪ್ಚಾ ಕೋಡ್ ಬಿಟ್ಟು ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ನೇಮ್, ನಿಮ್ಮ ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್ ಎಲ್ಲ ಶೋ ಆಗುತ್ತೆ. ಅದಾದಮೇಲೆ ಟೋಟಲ್ ಮಾರ್ಕ್ಸ್ ಅಂತ ಇರುತ್ತೆ. ಅದಾದಮೇಲೆ ಒಪ್ಟೈನ್ಡ್ ಇನ್ ಫಸ್ಟ್ ಇಯರ್ ಅಂತ ಇರುತ್ತೆ. ಅಂದರೆ ನೀವು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ ಓಲ್ಡ್ ಸಿಲೆಬಸ್ನವರು ಆದರೆ ಫಸ್ಟ್ ಇಯರ್ನಲ್ಲಿ 1100 ಮಾರ್ಕ್ಸ್ 1100 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ಒಪ್ಟೈನ್ಡ್ ಮಾರ್ಕ್ಸ್ನಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರೋ ಅಷ್ಟು ಓವರಾಲ್ ಮಾರ್ಕ್ಸ್ ಹಾಕಿ. ಸಿಮಿಲರ್ಲಿ ಸೆಕೆಂಡ್ ಇಯರ್ನಲ್ಲೂ ಆ ಥರನೇ ಕೇಳುತ್ತೆ. ಸೆಕೆಂಡ್ ಇಯರ್ ಓವರಾಲ್ 1000 ಇರುತ್ತೆ. 1000ನಲ್ಲಿ ನೀವು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರೋ ಅದನ್ನು ಹಾಕಿ ಸೇವ್ ಕೊಡಿ. ಸೇವ್ ಕೊಟ್ಬಿಟ್ರೆ ಸೇವ್ ಆಗ್ತಾಯಿದೆ. ಇವಾಗ ನಾನು ಈಗ ಯಾರ್ದೋ ಒಬ್ಬರು ಸ್ಟೂಡೆಂಟ್ ನಾನು ಟ್ರೈ ಮಾಡಿ ನೋಡಿದೆ. ಓಕೆ, ಈಗ ಸೇವ್ ಆಗ್ತಾಯಿದೆ. ಓಕೆ, ಸೊ ನೋ ನೀಡ್ ಟು ವರಿ. ಈಗ ಎಲ್ಲ ಸೇವ್ ಆಗ್ತಾಯಿದೆ. ಯಾರ್ಯಾರು ಇನ್ನೂ ಅಪ್ಡೇಟ್ ಮಾಡಿಲ್ಲ ಆದಷ್ಟು ಬೇಗ ಹೋಗ್ಬಿಟ್ಟು ನೀವು ನಿಮ್ಮ ಮಾರ್ಕ್ಸ್ನ ಅಪ್ಡೇಟ್ ಮಾಡಿ. ಇಲ್ಲಿ ಯಾರು ಮಾರ್ಕ್ಸ್ ಅಪ್ಲೋಡ್ ಮಾಡ್ತಿರೋ ಅವ್ರದ್ದೇ ನಾಳೆ ಮೆರಿಟ್ ಲೀಸ್ಟ್ ಅನೌನ್ಸ್ ಆಗೋದು. ಬೇಸ್ ಅಪಾನ್ ಯುವರ್ ಪರ್ಸೆಂಟೇಜ್ ಇನ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಡಿಪ್ಲೊಮಾ ಇನ್ ಫಾರ್ಮಸಿ ದೇ ವಿಲ್ ರಿಲೀಸ್ ಎ ಮೆರಿಟ್ ಲೀಸ್ಟ್. ಆ ಮೆರಿಟ್ ಲೀಸ್ಟ್ ಮೇಲೇ ಸೀಟ್ ಸಿಗೋದು. ಓಕೆ, ಆ ಒಂದು ಮೆರಿಟ್ ಲೀಸ್ಟ್ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿಗೆ ಬಿಡ್ತಾರೆ. ಸೆಲೆಕ್ಟೆಡ್ ಕಾಲೇಜಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಫಸ್ಟ್ ಇದು ಲೀಸ್ಟ್ ಬರಲಿ, ಬಟ್ ಇದು ಲೀಸ್ಟ್ ಬರೋಕ್ಕಿಂತ ಮುಂಚೆ ನೀವು ಇನ್ನು ಇಂಪಾರ್ಟೆಂಟ್ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ಯಾರು 2023ರಲ್ಲಿ CET ಎಕ್ಸಾಮ್ ಬರೆದಿದ್ದೀರೋ ಅವರು ಮಾತ್ರ ಈ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಸಾಧ್ಯ. CET ಎಕ್ಸಾಮ್ ಬರೆದಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ಲೆ ಹೋಗಲೇಬೇಕು. ನಿಮ್ಗೆ ಯಾವುದೋ ಮ್ಯಾನೇಜ್ಮೆಂಟ್ ಸೀಟ್ ಬೇಕು ಅಂತಂದರೆ ನಾವಿದ್ದೀವಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಇಫ್ ಯು ವಾಂಟ್ ಯು ಕ್ಯಾನ್ ಕಾಲ್ ಆರ್ ಯು ಕ್ಯಾನ್ ಆಸ್ಕ್ ರಿಗಾರ್ಡಿಂಗ್ ದ ಮ್ಯಾನೇಜ್ಮೆಂಟ್ ಸೀಟ್. ಸೊ ವಿ ವಿಲ್ ಪ್ರೊವೈಡ್ ಯು ದ ಮ್ಯಾನೇಜ್ಮೆಂಟ್ ಸೀಟ್ ವಿತ್ ಎ ರೀಸನಬಲ್ ಫೀಸ್ ಇನ್ ದ ಎಂಟೈರ್ ಕರ್ನಾಟಕ ಸ್ಟೇಟ್. ನಿಮಗೆ ಬೆಂಗಳೂರಲ್ಲಿ ಬೇಕಾ, ಗುಲ್ಬರ್ಗ ಬೇಕಾ, ಬೀದರ್ ಬೇಕಾ, ತುಮಕೂರು ಬೇಕಾ, ಯಾವ ಡಿಸ್ಟ್ರಿಕ್ನಲ್ಲಿ ಬೇಕು ನೀವು ಕೇಳ್ತೀರಾ ಆ ಡಿಸ್ಟ್ರಿಕ್ನಲ್ಲಿ ನಾವು ನಿಮಗೆ ಸೀಟ್ ಪ್ರೊವೈಡ್ ಮಾಡ್ತೀವಿ. ಸೊ ಇಷ್ಟೆಲ್ಲ ಮಾಹಿತಿ ನಿಮಗೆಲ್ಲ. ಸೊ ಮುಂದೆ ಯಾವ ಥರ ರೆಸಿಪ್ಟ್ ಡೌನ್ಲೋಡ್ ಮಾಡ್ಕೋಬೇಕು, ಮೆರಿಟ್ ಲಿಸ್ಟ್ ಏನು ಬರುತ್ತೆ, ಸೊ ಯಾವ ಥರ ಕೌನ್ಸಿಲಿಂಗ್ ಆಗುತ್ತೆ, ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ
ಹೇಳ್ತೀನಿ. ಸೊ ಸದ್ಯಕ್ಕೆ ಇಷ್ಟು ಸಾಕು. ಯಾರು ಇನ್ನೂ ಅಪ್ಲೋಡ್ ಮಾಡಿಲ್ಲ ಮಾರ್ಕ್ಸ್, ದಯವಿಟ್ಟು ಮಾಡಿ, ಆದಷ್ಟು ಬೇಗ ಮಾಡಿ. ಇದು ಲಾಸ್ಟ್ ಚಾನ್ಸ್ ಇದೆ. ನಾಳೆ ಬೆಳಗ್ಗೆ 10 ಗಂಟೆ ಆದಮೇಲೆ ಮಾಡೋಕ್ಕಾಗಲ್ಲ. ಡೂ ಇಟ್ ರೈಟ್ ನೌ. ಥ್ಯಾಂಕ್ ಯು.